ಹರೇ ಕೃಷ್ಣ ಎಲ್ಲರಿಗೂ. ನಾನು ನನ್ನ ಚಾನಲಲ್ಲಿ ಯಾವತ್ತೂ ಹರೇ ಕೃಷ್ಣನೇ ಯಾಕೆ ಹೇಳ್ತೀನಿ ಅಂದರೆ, ಕೃಷ್ಣಂ ಒಂದೇ ಜಗದ್ಗುರು, ಅವನೇ ಜಗತ್ತನ್ನು ಕಾಯುವನು. ಹಾಗಾಗಿ ಅವನ ಹೆಸರಿನಿಂದನೇ ನಾನು ಯಾವತ್ತೂ ಸ್ಟಾರ್ಟ್ ಮಾಡೋದು. ತಾವು ಕೂಡ ಹರೇ ಕೃಷ್ಣ ಅಂತಲೇ ಹೇಳಿ. ನನ್ನ ಮಗಳು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ನಿಮಗೆಲ್ಲ ಹಾಯ್ ಮಾಡ್ತಾ ಇದ್ದಾಳೆ. ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವತ್ತು ನಾನು ಊಟಕ್ಕೆ ಏನು ತಯಾರು ಮಾಡಿದ್ದೀನಿ ಅಂತ ನೋಡೋಣ. ಮೊದಲು ಟೊಮೆಟೊ ಮತ್ತು ಹಸಿಮೆಣಸನ್ನು ಹೆಚ್ಕೋತಾ ಇದ್ದೀನಿ. ಇದು ಹೆಚ್ಕೋತಾ ಇರೋದು ನಾನು ಹೆಸರು ಕಾಳಿನ, ಮೊಳಕೆ ಕಾಳಿನ ಸಿಂಪಲ್ ಆಗಿ ಒಂದು ಸಾಂಬಾರು ಮಾಡೋಕ್ಕೆ. ಸಾಂಬಾರು ಅಂತ ಅಂದರೆ ನನಗೆ ತಿಳಿ ಸಾರೇ ತುಂಬ ಇಷ್ಟ. ಹಾಗಾಗಿ ನಾನು ಹೆಚ್ಚಾಗಿ ತಿಳಿ ಸಾರನ್ನೇ ಮಾಡ್ಕೊಳ್ಳೋದು. ಟೊಮೆಟೊ, ಹಸಿಮೆಣಸು ಮತ್ತು ಮೊಳಕೆ ಕಾಳು ಎಲ್ಲದನ್ನು ಸೇರಿ ಕುಕ್ಕರಲ್ಲಿ ವಿಷಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅನ್ನದ ಜೊತೆಗೇ ಮಾಡೋಕ್ಕೆ ಇಟ್ಬಿಡ್ತೀನಿ ನಾನು ಒಂದೇ ಸಾರಿ ವಿಷಲ್ ಆಗಿ. ಅನ್ನ ಮತ್ತು ಕಾಳು ಎರಡೂ ಬೇಯುತ್ತೆ ಅಂತ ನೋಡ್ಬೋದು ನೀವು. ಪ್ರೆಷರ್ ಕುಕ್ಕರ್ ಇಡ್ತಾ ಇದ್ದೀನಿ ಈಗ. ಪ್ರೆಷರ್ ಕುಕ್ಕರ್ ಇಟ್ಟು ನಾವು ಅದು ವಿಷಲ್ ಆಗೋದ್ರಲ್ಲಿ ಹೀರೆಕಾಯಿ ಪಲ್ಯಗೆ ನಾವೀಗ ರೆಡಿ ಮಾಡ್ಕೊಳ್ಳೋಣ. ಹೀರೆಕಾಯಿ, ಶುಂಠಿ, ಟೊಮೆಟೊ, ಹಸಿಮೆಣಸು ಮತ್ತು ಈರುಳ್ಳಿ ಒಂದಿಲ್ಲಿ ಮೊದಲೇ ತೊಗೊಂಡಿಲ್ಲ ನಾನು, ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಹೀರೆಕಾಯಿನ ಸಿಪ್ಪೆ ಸುಲಿದು ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಳ್ಳೋಣ. ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಒಂದು ರೀತಿ ಒಂದಿಷ್ಟು ಜನರಿಗೆ ಖುಷಿ ಇರುತ್ತೆ, ಒಂದಿಷ್ಟು ಜನರಿಗೆ ಖುಷಿ ಇಲ್ಲ ಅಂದ್ರೂ ಅನಿವಾರ್ಯವಾಗಿ ಅಡುಗೆ ಮಾಡಬೇಕಾಗತ್ತೆ. ನನಗೇನು ಖುಷಿ ಇಲ್ಲ ಅಂತ ಇಲ್ಲ, ಅನಿವಾರ್ಯತೆಯೂ ಏನೂ ಇಲ್ಲ ನನಗೆ. ದಿನ ಏನು ಮಾಡ್ತೀನೋ ಅದನ್ನೇ ನಾನು ಸಿಂಪಲ್ಲಾಗಿ ಆದಷ್ಟು ಅಡುಗೆ ಮಾಡೋಕ್ಕೆ ನೋಡ್ತೀನಿ. ಮಸಾಲೆ ಹೆಚ್ಚು ಇಲ್ಲದೇ ಇರುವಂತಹ ಅಡುಗೆಗಳನ್ನೇ ಹೆಚ್ಚು ಪ್ರಿಫರ್ ಮಾಡೋದು ನಾನು. ಈಗ ಹೀರೆಕಾಯಿ ಪಲ್ಯಕ್ಕೆ ಈರುಳ್ಳಿ ಹೆಚ್ಕೊಂಡು ಟೊಮೆಟೊ ಮತ್ತು ಹಸಿಮೆಣಸು, ಕೊತ್ತಂಬರಿ, ಕರಿಬೇವು ಎಲ್ಲದನ್ನು ಹೆಚ್ಚಿ ಇಟ್ಕೊಳ್ಳೋಣ. ನೀವು ಎಲ್ಲರೂ ಖುಷಿಯಿಂದ ಅಡುಗೆ ಮಾಡ್ತಿರೋ, ಅನಿವಾರ್ಯತೆಯಿಂದ ಅಡುಗೆ ಮಾಡ್ತಿರೋ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು. ಆದಷ್ಟು ನೀವು ಖುಷಿಪಟ್ಟು ಅಡುಗೆ ಮಾಡೋದ್ರಿಂದ ಅಡುಗೆನೂ ರುಚಿಯಾಗಿರುತ್ತೆ ಹಾಗೂ ನಿಮ್ಮ ಮನಸ್ಸಿಗೂ ಖುಷಿ ಇರುತ್ತೆ. ನಾನೇನೋ ಒಂದು ನನಗೆ ಬಂದಂಥ ಅಡುಗೆಯನ್ನು ನಮ್ಮ ಮನೆಯವರಿಗೆಲ್ಲ ಮಾಡಿ ತಿನ್ನಿಸ್ದೆ ಅನ್ನುವಂತಹ ಸಮಾಧಾನ ಕೂಡ ನಮ್ಮ ಮನಸ್ಸಲ್ಲಿ ಇರುತ್ತೆ. ಈಗ ಹೀರೆಕಾಯಿ ಪಲ್ಯಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆಯನ್ನು ಹಾಕಿದ್ದೀನಿ. ಸಾಸಿವೆ ಹಾಕೊಳ್ಳೋಣ ಒಂಚೂರು. ಸಾಸಿವೆ ಸಿಡಿದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಶುಂಠಿ ಎಲ್ಲದನ್ನು ನಾನು ಒಂದೇ ಸಾರಿ ಹಾಕ್ತಾ ಇದ್ದೀನಿ. ಹೀರೆಕಾಯಿ ಪಲ್ಯ ಆಗಿದ್ದರಿಂದ ಅದು ಪೂರ್ತಿ ಏನು ಬೇಯಬೇಕಂತ ಇರಲ್ಲ. ಪೂರ್ತಿಯಾಗಿ ಬೆಂದ್ಬಿಟ್ರೆ ಅಷ್ಟೊಂದು ಟೇಸ್ಟಿಯಾಗಿ ಪಲ್ಯ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬೇಯ್ದೆ ಸಾಕಾಗುತ್ತೆ. ಒಗ್ಗರಣೆಯಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಬೆಂದಾಗಿದೆ. ಈಗ ಇದಕ್ಕೆ ಟೊಮೆಟೊವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸಿ ಅದನ್ನು ಮುಚ್ಚಿ ಇಟ್ಕೊಳ್ಳೋಣ. ನಂತರ ಇದಕ್ಕೆ ನಾನು ನೆನೆಸಿಟ್ಕೊಂಡಿರುವಂತಹ ತೊಗರಿಬೇಳೆನ ಇದರಲ್ಲಿ ಹಾಕಿದ್ದೀನಿ. ಅದೊಂದು ಚೂರು ಸ್ಕಿಪ್ ಆಗಿದೆ, ಸಾರಿ. ಅದಕ್ಕಾಗಿ ತಾವು ನೆನೆಸಿ ಇಟ್ಕೊಂಡಿರುವಂತಹ ತೊಗರಿಬೇಳೆನ ಹಾಕಿಕೊಂಡು ಅದರ ಮೇಲೆ ಹೀರೆಕಾಯಿ ಹಾಕಿ ಸ್ವಲ್ಪ ಅರಿಶಿನವನ್ನು ಹಾಕಿ ಬೇಯಕ್ಕೆ ಇಡಿ. ನೋಡಬಹುದು ನೀವಿಲ್ಲಿ ತೊಗರಿಬೇಳೆ ಕಾಣ್ತಾ ಇದೆ. ನಂತರ ನಾವು ಸಾರಿಗೆ ಬೇಯಿಸ್ಕೊಂಡಿರುವಂಥದ್ದನ್ನು ಪಾತ್ರೆಗೆ ಹಾಕಿಕೊಂಡು ಅದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ, ಸಾಂಬಾರ್ ಪೌಡ್ರು ಮೂರನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ನಾನೆಲ್ಲ ಇದಕ್ಕೆ ಹಸಿಯದಾಗೆ ಹಾಕ್ತಾ ಇದ್ದೀನಿ, ಯಾಕಂದರೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಇವತ್ತು. ಅಷ್ಟನ್ನು ಒಂದೇ ಸಾರಿ ಹಾಕಿ ಅದಕ್ಕೆ ಹಸಿಯಾದ ಕರಿಬೇವನ್ನೇ ಹಾಕ್ತಾ ಇದ್ದೀನಿ. ಹಸಿಯಾದ ಕರಿಬೇವು ಹಾಕೋದ್ರಿಂದ ಸಾರಿಗೆ ಘಮ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಸ್ಪೂನು ತುಪ್ಪನೂ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ. ತುಪ್ಪನೂ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನು ಕುದಿಯೋಕ್ಕೆ ಬಿಡೋಣ. ಇದಕ್ಕೆ ಉಪ್ಪನ್ನು ಸೇರಿಸಿಕೊಂಡು ಕುದಿಯೋಕ್ಕೆ ಇಟ್ಕೊಳ್ಳಿ ನೀವು. ನಂತರ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲವನ್ನೂ ಹಾಕಿಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೀಗ ಬೇಯಕ್ಕಿಡೋಣ ಸಾಂಬಾರನ್ನು.
ಸಾಂಬಾರು ಬೇಯ್ದಾಗಿದೆ. ಈಗ ನೋಡಿ ಹೇಗಾಗಿದೆ ಅಂತ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಂತರ ಹೀರೆಕಾಯಿ ಪಲ್ಯನೂ ರೆಡಿ ಆಗಿದೆ ನಮ್ಮದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿಯನ್ನು ಹಾಕಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಂತರ ಊಟದ ತಟ್ಟೆನ ರೆಡಿ ಮಾಡಿದ್ದೀನಿ ನೋಡಿ. ಹೆಸರುಕಾಳು ಸಾಂಬಾರು, ಅನ್ನ, ಹಪ್ಪಳ, ಆಮಟೆಕಾಯಿ ಉಪ್ಪಿನಕಾಯಿ ಇದೆ ಮಾಡಿದ್ದು ನಾನು, ಮತ್ತು ಹೀರೆಕಾಯಿ ಪಲ್ಯ ಎಲ್ಲವೂ ಚೆನ್ನಾಗಿ ಕಾಣ್ತಾ ಇದೆ. ಕಲರನ್ನು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ಊಟ ಮಾಡೋಣ. ತಮಗೆಲ್ಲರಿಗೂ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಫಾಲೋ ಮಾಡಿ. ಧನ್ಯವಾದಗಳು ತಾವೆಲ್ಲರೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ.